ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನೀಗ ಚಾಮುಂಡಿ ಬೆಟ್ಟದಲ್ಲಿ ನಾನು ಇದ್ದೇನೆ. ದರ್ಶನವನ್ನು ಪಡೆದು ಚಾಮುಂಡೇಶ್ವರಿಯ ದರ್ಶನ ಪುನೀತನಾದೆ. ಹಾಗೆ ಇಲ್ಲಿ ನಾನು ಪ್ರಸಾದವನ್ನು ಸ್ವೀಕರಿಸೋಣ ಅಂತ ಮಾಡಿದೆ. ಒಂದು ಪ್ರತಿ ವರ್ಷ ಎರಡನೆಯ ಒಂದು ಆಷಾಢ ಶುಕ್ರವಾರದಂದು ಇಲ್ಲಿ ತಮಿಳುನಾಡಿನ ಶ್ರೀಮತಿ ಶಾಂತಿ ಮತ್ತು ತಿರುಮಲೈ ಸ್ವಾಮಿ ತಂಬು ಅಂತವರು ಪ್ರತಿ ವರ್ಷ ಎರಡನೇ ಒಂದು ಆಷಾಢ ಶುಕ್ರವಾರದಂದು ಒಂದು ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭವಾದರೆ ರಾತ್ರಿ 10 ಗಂಟೆಗೂ ಇರುತ್ತೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಅಂತ ನಾನು ಕೇಳ್ಪಟ್ಟೆ. ಈ ಬಾರಿ 16ನೇ ವರ್ಷದ ಒಂದು ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಬಹಳ ಅಚ್ಚುಕಟ್ಟಾಗಿ ರುಚಿಕರವಾಗಿ ಶುಚಿಯಾಗಿ ಇಲ್ಲಿ ಆಹಾರವನ್ನು ತಯಾರಿಸಿ ಇಲ್ಲಿ ಮಾಡ್ತಿರೋದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ನಮ್ಮ ಕರ್ನಾಟಕ ಒಂದು ಶರಣರ ಬೀಡು ಅಂತ ಹೇಳ್ಬೋದು. ಇಲ್ಲಿ ದಾಸೋಹಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟದ್ದು ಏನು ಬಸವಣ್ಣನವರು ಹುಟ್ಟುಹಾಕಿದ್ದಾರೆ. ಆ ಒಂದು ದಾಸೋಹದ ಪರಂಪರೆ ಮತ್ತು ಕಾಯಕ ಇಲ್ಲಿಗೂ ಕೂಡ ಇಲ್ಲಿ ನಡೆದು ಬರ್ತಾ ಇದೆ ನಮ್ಮ ನಾಡಿನಲ್ಲಿ. ಅಂತೆ 1 ಲಕ್ಷ ಜನ ಊಟ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟೆ. ಅವ್ರನ್ನ ಮಾತಾಡ್ತೀನಿ. ಹಾಗೆ ಇರತಕ್ಕಂತಹ ಕೆಲವು ಊಟದ ವ್ಯವಸ್ಥೆಯನ್ನು ತಾವೆಲ್ಲ ವೀಕ್ಷಿಸಬಹುದು. ಇದು ನಿಜಕ್ಕೂ ಒಂದು ಶ್ಲಾಘನೀಯ ಕಾರ್ಯ. ಎಲ್ಲ ಇರೋರು ಈ ಥರ ಒಂದು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಿರೋದಿಲ್ಲ. ಈ ಒಂದು ಪುಣ್ಯದ ಕೆಲಸ ಅನ್ನದಾನ ಅಂತಕ್ಕಂಥದ್ದು ಎಲ್ಲಕ್ಕಿಂತ ಶ್ರೇಷ್ಠವಾದಂತಹ ದಾನ ಅಂತ ಹೇಳ್ಬೋದು. ಇವರು ಪ್ರತಿ 2ನೇ ಆಷಾಢ ಶುಕ್ರವಾರ ಒಂದು ಪ್ರಸಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ನಾವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಇವರೇ ಶ್ರೀಮತಿ ಶಾಂತಿ ಮತ್ತು ತಿರುಮಲೈ ಸ್ವಾಮಿ ತಂಬು ಅಂತಕ್ಕಂಥವರು. ಹಾಗೆ ತಮ್ಮ ಹೆಸರನ್ನು ಕೂಡ ಇಲ್ಲಿ ಹಾಕೊಂಡಿದ್ದಾರೆ. ಇವರು ಕೊಯಮತ್ತೂರವರು. ಎಲ್ಲಿಂದ ಸಂಬಂಧವಯ್ಯ ಅಂತಾರಲ್ಲ ಆ ಥರ ತಮಿಳುನಾಡಿನಲ್ಲಿರ್ತಕ್ಕಂಥವರು ಚಾಮುಂಡಿ ಬೆಟ್ಟದ ತಾಯಿಯವರಿಗೆ ಒಲಿದು ಪ್ರತಿ ವರ್ಷ ಮಾಡ್ತಾ ಬರ್ತಕ್ಕಂಥದ್ದು ಶ್ಲಾಘನೀಯ ಕಾರ್ಯ. ನಿಜಕ್ಕೂ ಭಾಳ ಅದ್ಭುತವಾದಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ನಾನು ಇಲ್ಲಿ ಊಟವನ್ನು ಕೂಡ ಪ್ರಸಾದವನ್ನು ನಾನು ಮಾಡಿದೆ. ಬೋಂಡ ಮತ್ತು ಮೊಸರು ಅನ್ನ ಸಾಂಬಾರು ಇವೆಲ್ಲ ಕೂಡ ಇತ್ತು. ಹಾಗೆ ಜಿಲೇಬಿನೂ ಕೂಡ ಇಲ್ಲಿ ನಾನು ನೋಡಿದೆ. ಹಾಗೆ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಒಂದು ಶ್ಲಾಘನೀಯ ಕಾರ್ಯ ಅಂತ ಹೇಳ್ಬೋದಾಗಿರ್ತದೆ. ನೋಡಿ, ಬೋಂಡ ಇದೆ, ಕೇಸರಿ ಬಾತ್ ಇದೆ, ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಬೆಳಿಗ್ಗೆ ಇಡ್ಲಿ ಮತ್ತು ವಡೆ ಹಾಗೂ ಕೇಸರಿ ಬಾತ್ ಉಪ್ಪಿಟ್ಟು ಅಂತ ನಾನು ಕೇಳ್ಪಟ್ಟೆ. ಈಗ ಸಂಜೆ ಕೂಡ ಸ್ನ್ಯಾಕ್ಸ್ ಇದೆ ಅಂತ ನಾನು ಇಲ್ಲಿ ಕೇಳ್ಪಟ್ಟೆ ನಾನು. ಹಾಗೆ ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಊಟ ವ್ಯವಸ್ಥೆಯನ್ನು ಕೊಯಮತ್ತೂರಿನ ಶಾಂತಿ ಮತ್ತು ತಿರುಮಲೈ ತಂಬು ಅಂತಕ್ಕಂಥವರು 16ನೇ ವರ್ಷದಿಂದಲೂ ಕೂಡ ಇದನ್ನು ಇವರು ಆಷಾಢ ಮಾಸದ 2ನೇ ಶುಕ್ರವಾರದಂದು ಮಾಡ್ತಾ ಇರೋದನ್ನು ನಾನು ಕೇಳ್ಪಟ್ಟೆ. ಇವರೇ ನೋಡಿ, ತಿರುಮಲೈ ಸ್ವಾಮಿ ತಂಬು ಅಂತಕ್ಕಂಥ. ಸರ್, ಈಗ ಎಷ್ಟು ಸಾವಿರ ಜನ ಊಟ ಮಾಡಿದ್ದಾರೆ ಸರ್ ಬೆಳಿಗ್ಗೆಯಿಂದ? ಸರ್, ಎಷ್ಟು ಸಾವಿರ ಮಾಡಿದ್ದಾರೆ ಸರ್? 75. ಸರ್, ಬೆಳಿಗ್ಗೆ ತಿಂಡಿ ಏನೇನಿತ್ತು? ಈಗ ಲೈಟ್ ಇದೆ. ಇಡ್ಲಿ ಸಾಂಬಾರು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಪ್ರಾರಂಭ ಆಯಿತು ಸರ್? 6:30ಇಂದ. ಸರ್, ಸಂಜೆ ರಾತ್ರಿ ಗಂಟೆವರೆಗೂ ಹೆಂಗೆ ಸರ್? ಎಷ್ಟು? 9 ಗಂಟೆ. ಎಷ್ಟು ಸರ್? 9:30ವರೆಗೂ ಇರುತ್ತೆ. ಈ ಅನ್ನದಾಸೋಹ ಅಂತಕ್ಕಂಥದ್ದು
ಶ್ರೇಷ್ಠವಾದಂತಹ ದಾಸೋಹ ನಮ್ಮ ಕರ್ನಾಟಕದಲ್ಲಿ ತಮಿಳ್ನಾಡವ್ರು ಬಂದಿರ್ತಾರೆ. ಇದು ಎತ್ತರ ಸಂಬಂಧ ಅಂತ ತಮಿಳ್ನಾಡು ಎಲ್ಲಿ, ಕರ್ನಾಟಕ ಎಲ್ಲಿ ನೋಡಿ. ಅವರ ಸೇವೆ 16ನೇ ವರ್ಷದ ಒಂದು ಅನ್ನ ಸಂತರ್ಪಣೆ ಒಂದು ಸೇವಾರ್ಥವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದೊಂದು ಶ್ಲಾಘನೀಯ ಕಾರ್ಯ ಅಂತ ಹೇಳ್ಬೋದು. ಆ ಪುಣ್ಯಾತ್ಮರು ಇಲ್ಲೇ ಇದ್ದಾರೆ, ತಿರುಮಲೈ ಸ್ವಾಮಿ ತಂಬು ಅಂತಕ್ಕಂಥವ್ರು. ಇವರೇ ನೋಡಿ, ಅವರ ಮಿಸ್ಸಸ್ ಶ್ರೀಮತಿಯವರು ಅಲ್ಲಿ ಶಾಂತಿ ಮೇಡಮ್ ಅಂತಂತ ಇಲ್ಲೇ ಇದ್ದಾರೆ. ಇವರು 16 ವರ್ಷದಿಂದನೂ ಕೂಡ ನಿರಂತರವಾಗಿ 2ನೇ ಶುಕ್ರವಾರ ಆಷಾಢದಂದು ಮಾಡ್ತಾ ಬರ್ತಾ ಇದ್ದಾರೆ. ಇವ್ರಿಗೆ ಚಾಮುಂಡೇಶ್ವರಿ ತಾಯಿ ಐಶ್ವರ್ಯ ಸಕಲ ಸಂಪತ್ತನ್ನು ಕರುಣಿಸಲಿ, ಇನ್ನೂ ಒಳ್ಳೆಯದನ್ನು ಮಾಡಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಲಿ. ಇದು ಶ್ರೇಷ್ಠವಾದಂತಹ ದಾನ. ನಾನು ಊಟನೂ ಮಾಡಿದೆ ಇಲ್ಲಿ, ಭಾಳ ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ, ರುಚಿಕರವಾಗಿ, ಶುಚಿಕರವಾಗಿ ನಿಜಲ್ಲೂ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಊಟವನ್ನು ವಿತರಿಸ್ತಕ್ಕಂಥವ್ರು ನೋಡಿದೆ ನಾನು, ಭಾಳ ನಗುಮುಖದಿಂದ ವಿತರಣೆ ಮಾಡಿದ್ದಾರೆ. ಇವರಿಬ್ಬರಿಗೂ ಕೂಡ ಚಾಮುಂಡೇಶ್ವರಿ ದೇವಿ ಸಕಲ ಐಶ್ವರ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನು ಮಾತಾಡ್ತೀರ ಹೇಳಿ, ನಿಮ್ಮ ಹೆಸರು ಹೇಳಿ ಸರ್. ಚೇತನ್ ಎಸ್ ರಮೇಶ್ ಅಂತ. ಬನ್ನಿ ಸರ್ ಈ ಕಡೆಗೆ. ಚೇತನ್ ಎಸ್ ರಮೇಶ್ ಅಂತ. ಊಟ ಮಾಡಿದ ಫ್ಯಾಮಿಲಿ ಮೆಂಬರ್ಸು, ಕನ್ನಡ ಫಿಲಂ ಪ್ರೊಡ್ಯೂಸರು. ಹಿಂದೆ ಜಮಾನ ಅಂತ ತೆಗೆದಿದ್ದೆ, ನೆಕ್ಸ್ಟ್ ಭಗೀರಥ, ಈಗ ದಿಗ್ದರ್ಶಕ ಬರ್ತಾ ಇದೆ. ನಾನು ಚಾಮುಂಡಮ್ಮ ತಾಯಿ ದರ್ಶನ ಬಂದಿದ್ದೆ. ಇವತ್ತು ನಮ್ಮ ಪ್ರಸಾದ ಕಾರ್ಯಕ್ರಮ ಮತ್ತೆ ಮನೆ ಗೃಹಪ್ರವೇಶ, ಸತ್ಯನಾರಾಯಣ ಸ್ವಾಮಿ ಮದುವೆ ಊಟ ಹೇಗೆ ಮಾಡಿಸ್ತಾರೆ ಅಷ್ಟೇ ಅದ್ಭುತವಾಗಿ ಎಲ್ಲಾ ತರದ್ದು ತುಂಬಾ ರುಚಿಕರವಾಗಿದೆ. ಐಟಮ್ಸ್ ಜಾಸ್ತಿ ನೋಡಿದೆ ನಾನು. ಇದು ಬೋಂಡ ಮಾಡ್ತಿದ್ದಾರೆ, ಎಲ್ಲ ಐಟಮ್ಸ್ ಇದೆ ಸರ್. ಪಲ್ಯ ಇದೆ ಹಾಗೆ ನಾನು ಕೇಳ್ಪಟ್ಟೆ. ರಾತ್ರಿಯಿಂದನೂ ಕೂಡ ನಡೀತಾ ಇದೆ ಅಂತ ನಾನು ಕೇಳ್ಪಟ್ಟೆ. ಹಾಗೆ ರಾತ್ರಿ 10:30 ಗಂಟು ಹಿಂದೂ ಇಲ್ಲಿ ನಡೀತಾ ಇರುತ್ತೆ ನಿರಂತರವಾಗಿ ಆ ದಾಸೋಹ ಅಂತ ಕೇಳ್ಪಟ್ಟೆ. ಇಂತಹ ಪುಣ್ಯದ ಕೆಲಸ, ಹಸಿದ ಹೊಟ್ಟೆಗಳಿಗೆ ಅನ್ನವನ್ನು ನೀಡೋದು ಎಲ್ಲ, ಇದರಂಥ ಪುಣ್ಯ ಕೆಲಸ ಇನ್ಯಾವುದೂ ಇಲ್ಲ. ನಮ್ಮ ನಾಡಿನಲ್ಲಿ ಪರಂಪರೆಯನ್ನು, ದಾಸೋಹ ಪರಂಪರೆಯನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಏನು ಬಸವಣ್ಣನವರು ಏನು ಕಾಯಕ ಮತ್ತು ದಾಸೋಹಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು, ಆ ದಾಸೋಹಕ್ಕೆ ಇವರು ಒಂದು ಅರ್ಥವನ್ನು ಕೊಟ್ಟು 1 ಲಕ್ಷಕ್ಕೂ ಹೆಚ್ಚು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂತ ನಾನು ಕೇಳ್ಪಟ್ಟೆ. ಇದು ಒಂದು ಶ್ಲಾಘನೀಯ ಕಾರ್ಯ ಅಂತ ಹೇಳ್ಬೋದು. ಹಾಗೆ ನಾನು ಭಕ್ತಾದಿಗಳಲ್ಲಿ ವಿನಂತಿ, ತಮಗೆ ಎಷ್ಟು ಬೇಕು ಅಷ್ಟು ಪ್ರಸಾದವನ್ನು ತಾವು ಹಾಕ್ಕೊಂಡು ವೇಸ್ಟನ್ನು ಮಾಡಬೇಡಿ ಅಂತ ನಾನು ಭಕ್ತಾದಿಗಳಲ್ಲಿ ಕೇಳ್ಕೊಡ್ತೇನೆ. ಒಂದೊಂದು ತುತ್ತಿಗೂ ಜನರು ಪರದಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಅದು ದಯವಿಟ್ಟು ತಮಗೆ ಎಷ್ಟು ಬೇಕು ಅಷ್ಟನ್ನು ಬಡಿಸಿಕೊಂಡು ಸಂತೃಪ್ತರಾಗಿ ಅಂತ ನಾನು ಕಳಕಳೆಯ ಮನವಿಯನ್ನು ನಾನು ಮಾಡಿಕೊಳ್ತೇನೆ. ಸಂಜೆ ಮತ್ತು 5 ಗಂಟೆ ಮೇಲೆ ಇಲ್ಲಿ ಕೇಸರಿ ಬಾತು ಮತ್ತು ಬಾತು ಪಕೋಡ ಇದನ್ನು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಈಗ ಅನ್ನ ಸಾಂಬಾರು ಮತ್ತು ಬಾತು, ಕೇಸರಿ ಬಾತು, ಮೊಸರು ಅನ್ನ, ಜಿಲೇಬಿ, ಬೋಂಡ ಇವೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ನಿಜವಾಗ್ಲೂ ಒಂದು ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ.